ವಿದ್ಯಾರ್ಥಿಗಳಿಗೋಸ್ಕರ ಬಸ್ನಲ್ಲಿ ಪಾಸ್ ವಿತರಣೆ ಮಾಡೋದನ್ನ ನಾವು ನೋಡ್ತಿರ್ತೀವಿ. ಆದ್ರೆ ನಮ್ಮ ಮೆಟ್ರೋದಲ್ಲಿ ಇದುವರೆಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಯಾವುದೇ ರೀತಿ ಪಾಸ್‌ಗಳನ್ನ ವಿತರಣೆ ಮಾಡ್ತಿಲ್ಲ. ಇದರ ವಿರುದ್ಧವಾಗಿ ಆಮ್ ಆದ್ಮಿ ಪಕ್ಷದವರು ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ ಮೆಟ್ರೋ ಪಾಸ್ ವಿತರಣೆ ಮಾಡಬೇಕು ಅಂತ ಹೇಳಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಆಮ್ ಆದ್ಮಿ ಪಕ್ಷದ ಯುವ ಘಟಕದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಲೋಹಿತ್ ಕುಮಾರ್ ಅಂತ ಹೇಳಿ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಬಸ್ಸಲ್ಲಿ ಪಾಸ್ಗಳನ್ನ ಕೊಡೋದನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ನಮ್ಮ ಮೆಟ್ರೋದಲ್ಲಿ ಇಷ್ಟು ವರ್ಷಗಳು ಕಳೆದ್ರೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಯಾವುದು ಕೊಡ್ತಾ ಇಲ್ಲ. ಮೀಸಲಾತಿಗಳಾಗಿರ್ಬಹುದು, ಯಾವುದೇ ಪಾಸ್ಗಳಾಗಿರ್ಬಹುದು, ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಅಭಿಯಾನ ಮಾಡ್ತಿದ್ದೀರಿ. ಇದಕ್ಕೆ ಮುಖ್ಯ ಕಾರಣ ಏನು ಸರ್? ಮೇಡಮ್, ನಾವು ಬೆಂಗಳೂರಿನಲ್ಲಿ ಓದಿ ಬೆಳೆದಿರೋದ್ರಿಂದ ಬೆಂಗಳೂರಿನ ಗಲ್ಲಿ ಎಲ್ಲಾ ರೋಡ್ಗಳು ನಮ್ಗೆ ಗೊತ್ತಿದೆ. ಇವತ್ತು ಕಾಲೇಜ್ಗಳಿಗೆ ನಿಯರೆಸ್ಟ್ ಆಗಿರುವಂತ ಕೆಲವು ಮೆಟ್ರೋ ಸ್ಟೇಷನ್ಸ್ಗಳು ಇದಾವೆ. ಮೆಟ್ರೋ ಉದ್ದೇಶವೇ ಜನರಿಗೋಸ್ಕರ, ಅಂದ್ರೆ ಇಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. BMTC ಆಗಿರ್ಬೋದು ಅಥವಾ ಬೇರೆ KSRTC ಅವರಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಪಾಸ್ನ ಕೊಟ್ಟಿದ್ದಾರೆ. ನಾವು ಓದ್ಬೇಕು ಅನ್ನೋದು ಅಷ್ಟೇ, ವರ್ಷದ ಪಾಸ್ ಅಂತ ಕೊಟ್ಬಿಡೋರು. ನಾನು ಕಾಲೇಜ್ ಟು ಮನೆ ಎಲ್ಲಿ ಬೇಕಾದ್ರು ಪಾಸ್ ಅಂತ ಓಡಾಡ್ತಿದ್ದೆ. ಸೊ ಅದು ನನಗೆ ಅನುಕೂಲ ಆಗಿದೆ. ಅಂದ್ರೆ ಬೆಳಗ್ಗೆ ನಾನು 7 ಗಂಟೆಯಿಂದ 10 ಗಂಟೆ ಕಾಲೇಜ್ ಇದ್ರೂ ಕೂಡ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ 3 ಗಂಟೆಗೆ ನಾನು ಕ್ಲಾಸಿದಾಗ ಹೋಗ್ತಾ ಇದ್ದೆ. ಯಾಕಂದ್ರೆ ನನ್ಗೆ ಖರ್ಚು ಆಗ್ತಿರ್ಲಿಲ್ಲ. ಅವಾಗ ಟ್ರಾಫಿಕ್ ಅಷ್ಟೊಂದು ಇರ್ತಿರ್ಲಿಲ್ಲ ಮೇಡಮ್. ಇವತ್ತು ರೋಡ್ನಲ್ಲಿ 1.5 ಅವರ್, ಯಾವುದೋ ಒಂದು ನಾವು ವಿಜಯನಗರದಿಂದ ನಾವೇನಾದ್ರೂ ಮಾರ್ಕೆಟ್ ಕಡೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ 1 ಅವರ್ ಬೇಕಾಗುತ್ತೆ ಬಸ್ಸಲ್ಲಿ. ಬಟ್ ಅದೇ ನೀವು ಮೆಟ್ರೋದಲ್ಲಿ ಹೋದ್ರೆ 15 ನಿಮಿಷ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ನಿಮ್ಗೆ ರಿಯಾಯಿತಿ ದರದಲ್ಲಿ ಯಾಕೆ ಕೊಡ್ತಾ ಇಲ್ಲ ಪಾಸ್ನ? ಅವ್ರು ಯೂಸ್ ಮಾಡ್ಲಿ ಬಿಡಿ, ಪ್ರಮುಖವಾದ ಒಂದು ವಿಷಯನೇ ಅವ್ರಿಗಲ್ವಾ. ಅದನ್ನ ಬಿಟ್ಟು ಸರ್ಕಾರದಲ್ಲಿ ನೀವೇನೋ ಯಾಕೆ ಮಾಡ್ತಿದ್ದೀರಿ? ಅದಕ್ಕೆ ನೀವು ಪಾಸ್ ಕೊಡ್ಲೇಬೇಕು ಅನ್ನೋದು ನನ್ನ ಹೋರಾಟ ಮೇಡಮ್. ಸೊ ಹಾಗಾಗಿ ಈ ಸಿಗ್ನೇಚರ್ ಅಭಿಯಾನವನ್ನ ನಾನು ಪ್ರಾರಂಭ ಮಾಡಿದ್ದೀನಿ. 8ನೇ ತಾರೀಕು ನಾವು ಇದನ್ನ ಪ್ರಾರಂಭ ಮಾಡಿದ್ವಿ. RC ಕಾಲೇಜ್ ಮುಂದೆ ಮಾಡಿದ್ವಿ. ಬಹಳಷ್ಟು ಜನ ಸಿಗ್ನೇಚರ್, ಈಗಾಗಲೇ 8-10 ಸಾವಿರ ಜನ ಸಹಿಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ, ಅಂದ್ರೆ ಈಗ ಎಕ್ಸಾಮ್ಸ್ಗಳು ನಡೀತಾ ಇದಾವೆ, ಸ್ಟೂಡೆಂಟ್ಸ್ಗಳು ಕೂಡ ಇವಾಗ ನೆಕ್ಸ್ಟ್ ನಾಳೆಯಿಂದ ನಾನು ಆನ್ಲೈನ್ ಸಿಗ್ನೇಚರ್ಸ್ ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಮ್ ಆದ್ಮಿ ವತಿಯಿಂದಾನೆ, ಯುವ ಘಟಕದ ವತಿಯಿಂದಾನೆ. ಸೊ ಮುಂದೆ ಸ್ಟೂಡೆಂಟ್ಸ್ಗಳು ಯಾವ ಕಾಲೇಜಲ್ಲಿ, ಬೆಂಗಳೂರಲ್ಲಿ ಯಾವ ಮೂಲಲ್ಲಿ ಇದ್ರೂ ಕೂಡ ಸ್ಟೂಡೆಂಟ್ಸ್ ಹತ್ರ ಹೋಗ್ತೀವಿ, ಸಿಗ್ನೇಚರ್ಗಳನ್ನ ತಗೊಂತೀವಿ. ಸ್ಟೂಡೆಂಟ್ಸ್ಗಳು ಅಷ್ಟೇ ಮೇಡಮ್. ನಿಜವಾಗ್ಲೂ ನನಗೆ ಈ ಅಭಿಯಾನದ ಬಗ್ಗೆ ನನಗೆ ಒಂದು ಯಶಸ್ಸು ಕಾಣುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಒಬ್ಬರನ್ನ ಕನ್ವಿನ್ಸ್ ಮಾಡಕ್ ಹೋದ್ರೆ 10-15 ಜನ ಬಂದು ಎಕ್ಸಿಕ್ಯೂಟ್ ಮಾಡ್ತಾರೆ ಸಿಗ್ನೇಚರ್ ಹೌದು ಅಂತ ಹೇಳಿ. ಅವ್ರ ನಂಬರ್ನ ಕೊಡುವಂಥದ್ದು, ಅವ್ರ ಹೆಸರನ್ನ ಕೊಡುವಂಥದ್ದು ಅಪ್ಲಿಕೇಶನ್ ಮೇಲೆ ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ಅವರವರೇ ತಗೊಂಡು ಅವರವರೇ ಕೊಡಿಸ್ತಾ ಇರೋಂಥದ್ದು ನೆಸೆಸಿಟಿ ಏನು ಇದೆ ಅಂದ್ರೆ, ಮೆಟ್ರೋದಲ್ಲಿ ನನಗೆ ಪಾಸ್ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನ ನಾವು ತಗೊಂಡು ಹೋಗಿ ಸರ್ಕಾರಕ್ಕೆ ತಲುಪಿಸ್ಬೇಕು, ಡೆಲ್ಲಿಗೂ ತಲುಪಿಸ್ಬೇಕು. ಇವರಿಬ್ರು ಒಪ್ಪಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕು ಅಂತ ಹೇಳಿ ಈಗಾಗಲೇ ಅಡ್ವೊಕೇಟ್ ರಿಸರ್ಚ್ ಟೀಮ್ ಅಲ್ಲಿ ನಾವು ಅದನ್ನ ಆಗಲೇ ಸ್ಟಾರ್ಟ್ ಮಾಡಿದೀವಿ. ಹೇಗೆ ನಾವು BMRC ಅಲ್ಲಿಂದ ನಾವು ಪಾಸ್ ಪಡೆದುಕೋಬಹುದು ಅಂತ ಹೇಳಿ. ಫಾರ್ ಒನ್ ಎಕ್ಸಾಂಪಲ್ ಇನ್ಸ್ಟೆನ್ಸ್ ನಿಮ್ಗೆ ಹೇಳ್ತೀನಿ. ಹೈದರಾಬಾದ್ ಅಲ್ಲಿ ಈಗಾಗಲೇ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಅವ್ರು ಕೊಡ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ, ನೀವು 20 ಟ್ರಿಪ್ಗೆ 20 ಟ್ರಿಪ್ಸ್ ನೀವೇನಾದ್ರು ಆ ಕಾರ್ಡ್ ಅನ್ನ ರೀಚಾರ್ಜ್ ಮಾಡ್ತಾರೆ, another 30 trips is free to you per month. Only for students. ಈ ಕಾಳಜಿ ನಮ್ಗೆ ಯಾಕಿಲ್ಲ, ಈ ಕಾಳಜಿ ನಮ್ಗೆ ಯಾಕಿಲ್ಲ ಅನ್ನೋಂಥದ್ದು. ಅವ್ರು 20-30 ಕೊಡ್ತಾ ಇದ್ದಾರೆ. ನಾವು ಕನ್ನಡದವರು ಇನ್ನ ಜಾಸ್ತಿ ಸ್ವಲ್ಪ ಹೃದಯ ಇರಬೇಕಾಗತ್ತೆ. ನಾವು ಅದು ಬಿಟ್ಟು ಕೊಡೋಣ, 10-50 ಕೊಡೋಣ, 10-50 ಕೊಡೋಣ. ಸೊ ಆ ರೀತಿ ಕೊಡೋಣ ಮೇಡಮ್. ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಇಲ್ದಿರುವಂಥದ್ದು ಈ ಪ್ರಪಂಚದಲ್ಲಿ ಏನಕ್ಕೂ ಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಅಭಿಯಾನಕ್ಕೆ ದಯಮಾಡಿ ಎಲ್ಲರ ಸಹಕಾರ ಕೊಡಬೇಕು, ತಾವು ಸಹಕಾರ ಕೊಡ್ಬೇಕಂತ ಕೇಳ್ಕೊಂತೀರಿ ಮೇಡಮ್. ಎಷ್ಟು ಜನ ಮಕ್ಕಳು ಸೈನ್ ಹಾಕಿದ್ದಾರೆ ಹೇಳಿ? ಇನ್ನ ಎಷ್ಟು ಜನ ಟಾರ್ಗೆಟ್ ಇದೆ ನಿಮ್ಗೆ ಸರ್? ಈಗಾಗಲೇ 12,000 ಜನ ಸೈನ್ ಹಾಕಿದ್ದಾರೆ. ಆದ್ರೆ ಎಕ್ಸಾಮ್ ನಡೀತಿರೋದ್ರಿಂದ ನಾವ್ ಯಾರನ್ನೂ ಕೂಡ ತೊಂದರೆ ಕೊಡಕ್ಕಾಗಲ್ಲ. ಬೆಳಗ್ಗೆ ಎಕ್ಸಾಮ್ ಹೋಗೋ ಅಬ್ಬರದಲ್ಲಿದ್ದಾರೆ, ಮಧ್ಯಾಹ್ನ ಬರ್ಬೇಕಂದಾಗ ನೆಕ್ಸ್ಟ್ ನಾಳೆ ದಿನಕ್ಕೆ ಪ್ರಿಪರೇಷನ್ ಅಬ್ಬರದಲ್ಲಿದ್ದಾರೆ. ಅಂದ್ರೂ ಕೂಡ ಹಿಂಗೆ ಸೈನ್ ಹಾಕಿ ಹೋಗ್ತಾ ಇದ್ದಾರೆ ಪಾಪ. ಈ ಎಕ್ಸಾಮಿನೇಷನ್ ಮುಗಿಬೇಕು ಅಂದ್ರೆ, ಈ ಸೆಮಿಸ್ಟರ್ ಎಕ್ಸಾಮಿನೇಷನ್ ಮುಗಿದ ತಕ್ಷಣನೇ ಇನ್ನೊಂದು 15-20 ದಿನದಲ್ಲಿ ಮತ್ತೆ ರೀಲಾಂಚ್ ಮಾಡ್ಕೊಂಡು ಅಥವಾ ತಿರ್ಗಾ ಕಾಲೇಜ್ಗಳ ಮುಂದೆ ಹೋಗ್ತೀವಿ. ಎಕ್ಸಾಮ್ ನಡೀತಿರೋದ್ರಿಂದ ಬರೀ ನಮ್ಗೆ 12,000-15,000 ಸಿಗ್ತಾ ಇದಾವೆ. ನಾಳೆಯಿಂದ ಆನ್ಲೈನ್ ಲಾಂಚ್ ಮಾಡ್ತಾ ಇದೀವಿ ಮೇಡಮ್. ಬಹುಶಃ ನಮ್ಮ ಟಾರ್ಗೆಟ್ ಒಂದು 3-4 ಲಕ್ಷ ಸಿಗ್ನೇಚರ್ ಸಹಿಗಳು ಸಂಗ್ರಹಣ ಮಾಡುವಂತದ್ದಿದ್ದಾವೆ. ಆದ್ರೆ ಇದರ ಒಂದು ರೆಸ್ಪಾನ್ಸ್ ನೋಡಿದ್ರೆ ನನ್ನ ಪ್ರಕಾರ ಇದೊಂದು 10 ಲಕ್ಷಕ್ಕಿಂತ ಜಾಸ್ತಿ ಮೀರೋ ರೀತಿ ಕಾಣ್ತಾ ಇದಾವೆ. 3 ತಿಂಗಳು ಗಡುವು ಇಟ್ಕೊಂಡಿದೀವಿ ನಾವು. ಅಂದ್ರೆ ನೆಕ್ಸ್ಟ್ ಬರೋ ಅಕಾಡೆಮಿಕ್ ಬರ್ತಾರ ಮೇಡಮ್, ಏಪ್ರಿಲ್ ಮುಗಿದಾದ್ಮೇಲೆ ನೆಕ್ಸ್ಟ್ ಅಕಾಡೆಮಿ ಜೂನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಇದೆಲ್ಲ ರೆಡಿ ಇರಬೇಕು ಅನ್ನೋದಕ್ಕೋಸ್ಕರ ಜನವರಿ ಸ್ಟಾರ್ಟ್ ಮಾಡಿದೀವಿ. ಸೊ ನಮ್ಗೆ ಜೂನ್ ತನಕ ಟೈಮ್ ಇದೆ, ಗವರ್ಮೆಂಟ್ ಏಪ್ರಿಲ್ ತನಕ ಇದೆ. ಸೊ ಹಾಗಾಗಿ ಅವ್ರು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ರಾಜಕೀಯ ಪಕ್ಷ ಆಗಿರೋದ್ರಿಂದ ಕೆಳಮಟ್ಟ ರೋಡ್ಗೆ ಇಳಿದು ಕೂಡ ನಾವು ಆ ಹೋರಾಟವನ್ನ ಮಾಡಿ ಸತ್ಯಾಗ್ರಹ ಮಾಡಬೇಕು,
ವಿಧಾನಸೌಧ ಮುಂದೆ ಕುಂತ್ಕೊಬೇಕು, ಅಳಬೇಕು, ಇವೆಲ್ಲವೂ ಕೂಡ ಮಾಡಿ ಹೋರಾಟ ಮಾಡಿ ಒಟ್ಟಿನಲ್ಲಿ ಈ ಪಾಸ್ ಅನ್ನು ತಗೊಂಡ್ಬರೋ ಜವಾಬ್ದಾರಿ ಆಮ್ ಆದ್ಮಿ ಯುವ ಘಟಕದ ಮೇಡಮ್, ತಂದೇ ತರ್ತೀವಿ. ಈ ವರ್ಷಕ್ಕೆ ಇಷ್ಟು ಕಾಸ್ಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಡಿಸ್ಟೆನ್ಸ್ ವೈಸು ಕೂಡ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಕಟ್ ಆಫ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ? ಯಾಕಂದ್ರೆ ಇವಾಗ ಪಾಸ್ ಅಂತ ತಗೊಂಡ್ರೆ ನಮ್ಗೆ 2000 ಒಳಗಡೆನೆ ಸಿಕ್ಬಿಡುತ್ತೆ ಇಯರ್ಲಿ ಪಾಸ್, ಅದು ಬಸ್ಗಳಿಗೆ. ಮೆಟ್ರೋ ಅಂತ ಬಂದ್ರೆ ನೀವು ಎಷ್ಟು ಕಾಸ್ಟ್ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಮಗೆ ಮಂತ್ಲಿ ಪಾಸಸ್ ಕೊಟ್ಟರು ಸಾಕು. ಅಂದ್ರೆ ನಾನು ಕಾಲೇಜಿಗೆ ತಿಂಗಳಿಗೆ 25 ಸಲ ಹೋಗ್ತೀನಿ, ಇನ್ನು ಮಿಕ್ಕಿದ ದಿನ ರಜೆ ಇರುತ್ತೆ. 50 ಟ್ರಿಪ್ ಮಾಡ್ತೀನಿ, ಅಂದ್ರೆ ಬೆಳಗ್ಗೆ ಹೋಗಿ ಬರೋದು. ನನಗೆ ಒಂದು 200 ರೂಪಾಯಿಗೋ 300 ರೂಪಾಯಿಗೋ ಕೊಟ್ಬಿಟ್ರೆ ಒಂದು ತಿಂಗಳದ ಪಾಸು, ನಾನು 50 ಟ್ರಿಪ್ ಮಾಡ್ತೀನಿ. ನೀವು ಇಷ್ಟೇ ನೋಡ್ಕೊಳ್ಳಿ, 50 ಟ್ರಿಪ್ ಆದ್ಮೇಲೆ ಬೇಡ, ಅಥವಾ ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಇರ್ತವೆ. ಸೊ 50 ಟ್ರಿಪ್, 50 ಟ್ರಿಪ್ಸ್ ಹೋಗಿ ಬರೋದು, 50 ಟ್ರಿಪ್ಸ್ ನೀವು ಕೊಟ್ಟರು ಸಾಕಲ್ಲ. ಬೇಕಾದ್ರೆ ಉಚಿತವಾಗೂ ಕೊಡಿ ಅದನ್ನ 50 ಟ್ರಿಪ್ಸ್, ಅದ್ರಲ್ಲಿದೆ. ಇಲ್ಲ BMRC ಎಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದ್ರೆ 200 ರೂಪಾಯಿ ಮಿನಿಮಲ್, 250 ರೂಪಾಯಿ ಮಿನಿಮಲ್. ಅವಾಗ ವರ್ಷಕ್ಕೆ ಎಷ್ಟಾಗುತ್ತೆ? ನನಗೆ 2,500 ರೂಪಾಯಿ ಆಗುತ್ತೆ. ಇದು 2,000 ರೂಪಾಯಿ ಆದ್ರೆ 2,500 ರೂಪಾಯಿ ಆಗುತ್ತೆ. ನೀವು ಕಮಿಟಿ ರಚನೆ ಮಾಡಿ, ನಮ್ಮ ಸಲಹೆಯನ್ನು ತಗೊಳ್ಬೇಕಾದ್ರೆ ನಾವು ಕೊಡ್ತೀವಿ, ಹೆಂಗ್ ವರ್ಕೌಟ್ ಮಾಡ್ಬೋದು ಅಂತ ಹೇಳಿ. ಸೊ ಇದೆಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಮೇಡಮ್. ಮತ್ತೆ ಈ ರೀತಿಯಾದ ಕೆಲಸ ಮಾಡಿದ್ರೆ ಸರ್ಕಾರವನ್ನ ಸ್ಟೂಡೆಂಟ್ಸ್ಗಳು ಮರೆಯಲ್ಲ. ಅವ್ರವ್ರ ಒಂದು ಹೆಜ್ಜೆಗೂ ಹುಷಾರ ಹೋಗು ಬರೋವಂಥ ವಿಷಯದಲ್ಲೂ ಕೂಡ ಅವ್ರನ್ನ ಜ್ಞಾಪಿಸ್ಕೊಂತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಹಾಗಂತ ನೋಡೋದಾದ್ರೆ ಸರ್, ನಮ್ಮ ಈ ಸರ್ಕಾರಕ್ಕೆ ಅಂತ ಬರೋದಾದ್ರೆ ಆಲ್ಮೋಸ್ಟ್ ಎಲ್ಲ ಫ್ರೀ, ನಿಮ್ಗೆ ಗೊತ್ತಿದೆ. ಸೊ ಮಹಿಳೆಯರಿಗೆ ಫ್ರೀ, ಮತ್ತೆ ಎಷ್ಟೊಂದು ಯುವಕರಿಗೆ ದುಡ್ಡು ಕೊಡೋದಾಗಿರ್ಬೋದು. ಇದು ಗೌರ್ಮೆಂಟ್ ಹೇಗೆ ವರ್ಕ್ ಮಾಡಬಹುದು? ನಮ್ಮ ಮೆಟ್ರೋದಲ್ಲಿ ಕೆಲವೊಂದು ಸ್ವಲ್ಪ ಇನ್ಕಮ್ ಅಂತಾನು ಬರ್ತಾ ಇದೆ ಮೆಟ್ರೋದಲ್ಲಿ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಇನ್ ಕೇಸ್ ಇದಾಯ್ತು ಅಂತ ಹೇಳಿದ್ರೆ, ಅಪ್ಲೈ ಆಯ್ತು ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಹೇಗ್ ಹೊಡೆತ ಬೀಳ್ಬೋದು, ಅಥವಾ ಪಾಸಿಟಿವ್ ಆಗಿ ಹೇಗೆ ಕನ್ವೆ ಆಗ್ಬೋದು? ಮೇಡಮ್, ಸರ್ಕಾರದ ಮೇಲೆ ಯಾವುದು ಹೊಡೆತ ಬೀಳೋದೇ ಇಲ್ಲ ಮೇಡಮ್. ನೀವು ಫ್ರೀಯಾಗಿ ಕೊಟ್ರಿ, ಅದು ಇವೆಲ್ಲ ಏನು ನಾವು ಫ್ರೀ ಯೋಜನೆಗಳು ಮಾಡಿದೀವಿ, ಬಸ್ಸು ಅಥವಾ ಮೆಡಿಕಲ್ ಮಾಡಿಲ್ಲ, ಸಾರಿ, ವಿದ್ಯಾರ್ಥಿಗಳಿಗೆ ದುಡ್ಡು, ಶಕ್ತಿ ಇದೆಲ್ಲ ಎಲ್ಲ ಮಾಡಿದ್ವಿ. ಇವ್ಯಾವು ಕೂಡ ಸರ್ಕಾರಕ್ಕೆ ಹೊಡೆತ ಬೀಳೋದೇ ಇಲ್ಲ. ಯಾಕೆಂದ್ರೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ದೇಶಕ್ಕೆ ಉಚಿತವಾಗಿ ಏನಾದ್ರೂ ಕೊಡ್ಬೋದು ಅಂತ ತೋರಿಸಿದ್ದು ಪಿತಾಮಹ ಆಮ್ ಆದ್ಮಿ ಪಾರ್ಟಿನೇ ಮೇಡಮ್. ಅದನ್ನ ಕಾಪಿ ಮಾಡಿದ್ದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಲ್ವಾ. ಮೊದಲು ಕಾಂಗ್ರೆಸ್ ಅವ್ರು ಹೇಳಿದ್ರು ದೇಶ ಹಾಳಾಗೋಗ್ಬಿಡುತ್ತೆ ಅಂದ್ರು, ತಿರ್ಗಾ ಅದನ್ನ ತೋರಿಸ್ಕೊಂಡು ಇವ್ರು ಗೆದ್ರು. ಬಿಜೆಪಿ ಮೋದಿಯವ್ರು ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ಮಾಡೋದು ತಪ್ಪು ಅಂತ ಹೇಳಿದ್ರು, ಬಿಹಾರ್ ಎಲೆಕ್ಷನ್ ಅದನ್ನೇ ಅನೌನ್ಸ್ ಮಾಡಿದ್ರು. ಹಾಗಾದ್ರೆ ಡೆಲ್ಲಿಯಲ್ಲಿ ಎಲ್ಲ ಕೂಡ ಉತ್ತಮವಾಗಿದ್ದು ನಾವು ಸರ್ಕಾರ ಬಿಟ್ಟು ಹೋಗ್ಲು ಕೂಡ ಲಾಭ ತೋರಿಸ್ಬಿಟ್ಟು ಆಚೆ ಕಡೆ ಹೋದ್ವಿ. ಹೇಗೆ ಅಂದ್ರೆ ಇದು ಆನ್ ರೆಕಾರ್ಡ್, ನೀವು ಡಾಕ್ಯುಮೆಂಟ್ಸ್ಗಳಿದಾವೆ ಇದಕ್ಕೆ. ಹೇಗೆ ಅಂದ್ರೆ, ನೀವು ಒಂದು ಬ್ರಿಡ್ಜ್ ನ ತೋರಿಸಿದಾಗ ಆ ಬ್ರಿಡ್ಜ್ ನ ಏನಾದ್ರು ಅಥವಾ ಅನೌನ್ಸ್ ಮಾಡ್ಬೇಕಂದಾಗ 500 ಕೋಟಿ ಹೇಳ್ತೀರಿ. 500 ಕೋಟಿ ಅರ್ಧ ಕೆಲಸ ಮಾಡಿ ಇನ್ನೊಂದು 500 ಕೋಟಿ ಬೇಕು ಅಂತ ಹೇಳ್ತೀವಿ, ಬಿಕಾಸ್ 500 ಕೋಟಿ ಅಲ್ಲಿ ಕರಪ್ಷನ್ ಆಗಿರುತ್ತೆ. ಅದನ್ನ 350 ಕೋಟಿಗೆ ಮಾಡಿ 250 ಕೋಟಿನ ವಾಪಸ್ ಕೊಟ್ಟಿರೋ ಸರ್ಕಾರ ನೀವೆಲ್ಲರ ನೋಡಿದಿರ ಮೇಡಮ್, ಅದು ಡೆಲ್ಲಿ ಸರ್ಕಾರ. ಸೊ ಆ ರೀತಿ ಮಾಡಿದಾಗ ಆ 150 ಕೋಟಿಯನ್ನ ಉಚಿತ ಪಾಸು ಗೌರ್ಮೆಂಟ್ ಸ್ಕೂಲ್ಗೆ ಡೆವಲಪ್ ಮಾಡಿದ್ರು, ಅಡ್ಜಸ್ಟ್ಮೆಂಟ್ ಮಾಡಿದ್ರು, ಅದನ್ನೆಲ್ಲ ಹಂಗೆ ಕ್ಲೀನ್ ಆಗಿ ಮಾಡಿದ್ರು. ಆ ರೀತಿ ಮಾಡಿದ್ರೆ ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಮೆಟ್ರೋದಲ್ಲಿ ಓಡಾಡೋದು ಯಾವುದು ಹೊರೆ ಆಗೋದೇ ಇಲ್ಲ ಅನ್ನೋದಕ್ಕೋಸ್ಕರ ಆ ಉದಾಹರಣೆ ಮೇಡಮ್. ಖಂಡಿತವಾಗ್ಲೂ ಮ್ಯಾನೇಜ್ ಮಾಡಿದ್ರೆ ಆಗುತ್ತೆ, ಆದ್ರೆ ನೀವು ಕರಪ್ಷನ್ ಮಾಡಿದ್ರೆ ಆಗಲ್ಲ. ಇಷ್ಟು ದಿನದಲ್ಲಿ ಅಪ್ಲೈ ಮಾಡಬೇಕು ಅಂತಿದ್ರೆ ಯಾವಾಗ ಅಪ್ಲೈ ಮಾಡಬೇಕು? ಡೆಡ್ ಲೈನ್ ನಿಮ್ದು ಯಾವ್ದು? ಮೇಡಮ್, ನಾವು ಜನವರಿ 8ರಿಂದ ಪ್ರಾರಂಭ ಮಾಡಿದ್ದೀವಿ. ಇದು 3 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಾವು ಇದನ್ನ ಕ್ಲೋಸ್ ಮಾಡ್ತೀವಿ. ಬರೋ ಅಕಾಡೆಮಿಕ್ ಜೂನ್ಗೆ ಸ್ಟಾರ್ಟ್ ಆಗುತ್ತೆ ಕಾಲೇಜಸ್ಗಳೆಲ್ಲ. ಆಗ ಇದು ರೆಡಿಯಾಗಿ ಆಚೆ ಬರಲೇಬೇಕು ಅನ್ನೋದು ಮೊದಲನೇ ದಿನದಿಂದಲೇ ಈ ಅವಕಾಶಗಳು ಸಿಗಬೇಕು ಅನ್ನೋದು ಅದು. ಫೆಬ್ರವರಿ, ಮಾರ್ಚ್ಗೆ ನಾವು CM ನ ಭೇಟಿ ಆಗ್ತೀವಿ, ಗೌರ್ಮೆಂಟ್ ನ ಮೀಟ್ ಆಗ್ತೀವಿ. ಅವ್ರು ಏನಾದ್ರು ಅದಕ್ಕೆ ರಿವರ್ಟ್ ಮಾಡಲ್ಲ ಅಂದ್ರೆ ಬೇಗ ಇಂಟರಿಮ್ ಆಕ್ಷನ್ ತಗೊಳ್ಳೋಕೆ ಕೋರ್ಟ್ಗೆ ಹೋಗ್ತೀವಿ. ಸೊ ವಿಲ್ ಡೂ ಆಲ್ ದಿಸ್ ಥಿಂಗ್ಸ್. ಫಸ್ಟ್ 2 ತಿಂಗಳು ನಾವು ಸ್ಟೂಡೆಂಟ್ಸ್ಗಳ ಮುಂದೆ ಹೋಗಿ ತಮ್ಮ ಮಾಧ್ಯಮಗಳ ಒಂದು ಸಪೋರ್ಟ್ ಇಂದ ಸರ್ಕಾರಕ್ಕೆ ಮಾಹಿತಿಯನ್ನು ವರ್ಗಾವಣೆ ಮಾಡುವಂತ ರೀತಿ ಇವೆಲ್ಲ ಕೆಲಸವನ್ನ ಮಾಡ್ತಾ ಇದೀವಿ ಮೇಡಮ್. ಗ್ರೌಂಡ್ ಲೆವೆಲ್ ಆಗಿ ಹಿಡಿದು ಕೆಲಸವನ್ನ ಮಾಡ್ತಾ ಇದೀವಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ಇದಾಗಿತ್ತು ಮೆಟ್ರೋ ಪಾಸ್ನ ಮಾಹಿತಿ. ಮೆಟ್ರೋ ಪಾಸ್ ಬಂದ್ರೆ ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿ ಎಲ್ಲ ಹೆಲ್ಪ್ ಆಗಬಹುದು ಅದನ್ನ ಕಾದು ನೋಡೋಣ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಂಜೀವಾಣಿ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಮಮತಾ ಶ್ರೀ ಐನಾಪುರ್.